ಇವಾಗ ಹೆಂಗಿದೆ ವಾದ ಅಂತಂದ್ರೆ ಚಿನ್ನಯ್ಯನ್ ನಂಬಿದ್ವಿ, ಮೋಸ ಹೋಗ್ಬಿಟ್ವಿ, ಹಾಗಾಗಿ ನಮ್ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಆಗ್ಬಾರ್ದು. ಸುಜಾತಾ ಭಟ್ ಹೇಳಿದ್ರು, ನಾವು ಅವ್ರ ಕಣ್ಣೀರಿಗೆ ಕರಿ ನಾವು ಮೋಸ ಹೋದ್ವಿ, ಹೀಗಾಗಿ ನಮ್ಮ ಮೇಲೆ ಕ್ರಮ ಆಗ್ಬಾರ್ದು. ಹಿಂಗಿದೆ ವಾದ ಇವಾಗ. ಯಾಕೆ ಕ್ರಮ ಆಗ್ಬಾರ್ದು? ನಮ್ಮನ್ನು ಪ್ರಚೋದನೆ ಮಾಡಿದ್ದವರೇ ಅಲ್ವಾ? ಇದೇ ಗ್ಯಾಂಗ್ನವರೇ ತಾನೆ. ನನ್ನನ್ನು ಇದಕ್ಕೆ ತಂದು ನಿಲ್ಸಿರೋದು ಇದೇ ಗ್ಯಾಂಗ್ನವರು ತಾನೆ. ನನಗೂ ದುಡ್ಡಿಗೆ ಏನ್ ಸಂಬಂಧ ಇದೆ? ಹೋಗುವಾಗ ಇದ್ರಲ್ಲಿ ಡೆಲ್ಲಿಗೆ ಹೋಗ್ಬೇಕಾಗಿದೆ, ನಂಗೆ ಯಾಕೆ ಸುಳ್ಳು ಹೇಳಿದ್ರು? ನನಗೆ ಯಾಕೆ ವಿಚಾರ ತಿಳಿಸ್ಲಿಲ್ಲ? ಬುರುಡೆ ಇದೆ, ಬುರುಡೆಯನ್ನ ನಾವು ತಗೊಂಡು ಸುಪ್ರೀಂ ಕೋರ್ಟ್ಗೆ ನಾವು ತಗೊಂಡು ಹೋಗಿ ಇದ್ ಮಾಡ್ತಾ ಇದ್ದೇವೆ, ಫಿದಾಔಟ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದಾಗಿತ್ತಲ್ವಾ? ಅವಾಗ ನಾನು ಹೋಗ್ಬೇಕಾ ಬಿಡ್ಬೇಕಂತ ನಾನು ಅವಾಗ ಹೇಳ್ತೀನಿ ಕೇಳಿ ಅವ್ರು ಮೋಸ ಹೋದ್ರಂತೆ. ನಾನೇನ್ ಹೇಳುದು? ಇವ್ರು ನನ್ನ ಪಾಡಿಗೆ ನಾನಿದ್ದವಳು, ನನ್ನ ಮನೆಯಲ್ಲಿ ನನ್ನ ಮನೆ ಬಾಗ್ಲಿಗೆ ಅವ್ರು ಬಂದಿರೋದು, ನಾನು ಅವರ ಮನೆ ಬಾಗ್ಲಿಗೆ ನಾನು ಹೋಗ್ಲಿಲ್ಲ. 5,000 ರೂಪಾಯಿ 10,000 ರೂಪಾಯಿ ಕೊಟ್ಟುಬಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ, ರಾಜರೋಷವಾಗಿ ಹೇಳ್ತಾ ಇದ್ದೀನಿ, ಅವನ ಋಣದಲ್ಲಿ ಇಲ್ಲ, ಗಿರೀಶ್ ಭಟ್ಟನ ಋಣದಲ್ಲಿ ನಾನು ಒಂದು ಕೇಶದ ಕ್ಯಾಮರಾವನ್ನ ಕೊಟ್ಟಿದ್ದೀನಿ. ಇದು ಸತ್ಯ. ಅವ್ನು ಬರ್ಲಿ ನೋಡೋಣ, ಅವ್ನು ನನ್ನ ಎದುರಿಗೆ. ನಾನು ಯಾರ ಋಣದಲ್ಲಿ ನಾನು ಬದುಕಲಿಲ್ಲ, ನಾನು ಸ್ವಾಭಿಮಾನಿಯಾಗಿ ನಾನು ಬದುಕ್ತಾ ಇದ್ದೀನಿ. ಇವತ್ತು ನನ್ನ ಜೀವನಕ್ಕೆ ನಾನು ತೊಂದರೆ ಆಗಿದೆ. ಯಾರು ಕೊಡ್ತಾರೆ ನನ್ನ ಜೀವನ ನಡೆಸಕ್ಕೆ? ಇವತ್ತು ಎಲ್ಲಿ ಮುಖ ತೋರಿಸಿದ್ರೆ ಹೆಂಗೆ? ಮೊನ್ನೆ ಒಂದು ಬೆಳ್ತಂಗಡಿಗೆ ಹೋಗ್ತೀನಿ, ಒಬ್ರು ಬ್ರಾಹ್ಮಿನ್ಸ್ ಲೇಡಿ ನಾನು ಇವರ ಗ್ಯಾಂಗಿಗೆ ಸೇರ್ಕೊಂಡಿದ್ದೀನಿ ಅಂತ, ನೀವು ಸುಜಾತಾ ಭಟ್ರಲ್ವಾ, ನೀವು ನಮ್ಮ ಬ್ರಾಹ್ಮಿನ್ಸ್ ಇದು ಮಾನ ಮರ್ಯಾದೆಯನ್ನ ಹರಾಜು ಮಾಡಿದೀರಾ ಅಂತ ಹೇಳಿದ್ರು. ನಾನು ಅದಕ್ಕೆ ಒಂದೇ ಮಾತು ಕೇಳಿದೆ, ನಿನ್ನ ಮನೆ ಮಾನ ಮರ್ಯಾದೆಯನ್ನ ಹರಾಜು ಮಾಡಲಿಲ್ಲ, ನನ್ನ ವೈಯಕ್ತಿಕ. ಕೊಡಕ್ ಇಷ್ಟ ಇದ್ರೆ ರೂಮ್ ಕೊಡು, ಇಲ್ಲ ಅಂದ್ರೆ ಬಿಡು ಅಂತ ಹೇಳಿದೆ. ಈ ರೀತಿ ನನ್ನನ್ನ ಬೀದಿಯಲ್ಲಿ ನಿಂತ್ಕೊಂಡು ನನ್ನನ್ನ ಮಾತಾಡ್ತಾ ಇದ್ದಾರೆ. ನಾನು ಯಾವ ರೀತಿ ಮುಖ ಇಟ್ಕೊಂಡು ನಾನು ಹೋಗ್ಬೇಕು? ಯಾರನ್ನ ನಂಬಿ ಯಾರು ಕೆಟ್ರು? ನೀವ್ ಅವ್ರನ್ನ ನಂಬಿ ಕೆಟ್ರ ಅಥವಾ ಅವರೆಲ್ಲ ನಿಮ್ಮನ್ನ ನಂಬಿ ಕೆಟ್ರ? ನನ್ನ ನಂಬಿ ಕೆಟ್ಟಿದ್ದಲ್ಲ, ನಾನು ಅವರನ್ನ ನಂಬಿ ನಾನು ಕೆಟ್ಟಿರೋದು. ಸರಿ ರಾಬರ್ಟ್ ಸರ್, ಇವಾಗ ಯಾವ್ಯಾವ ರೀತಿಯ ವಿಶ್ಲೇಷಣೆಗಳಾಗೋಯ್ತು ಅಂದ್ರೆ ಸೌಜನ್ಯಾಗ ಈವರೆಗೂ ನ್ಯಾಯ ಸಿಗ್ಲಿಲ್ಲ, ಸಿಗುತ್ತಾ ಈ ರೀತಿ ಹೋರಾಟದಿಂದ ನನಗೆ ಗೊತ್ತಿಲ್ಲ. ಬಟ್ ಸೌಜನ್ಯ ನ್ಯಾಯ ಆಯ್ತು, ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಯ್ತು, ಭಿಕ್ಷುಕರ ಕೊಲೆ ಆಯ್ತು, ನಂತರದಲ್ಲಿ ವಾಮಾಚಾರ, ಮಾಟ ಮಂತ್ರ ಇದು ಆಯ್ತು, ಈಗೊಂದು ಆಡಿಯೋ ವೈರಲ್ ಆಗ್ತಾ ಇದೆ ಸರ್. ಸೌಜನ್ಯ ಇನ್ನು ಮುಂದೆ ಕಾಳಿ ಸ್ವರೂಪದಲ್ಲಿ ಬಂದು ಇವರೆಲ್ಲರನ್ನ ಕೂಡ ಮಟ್ಟ ಹಾಕ್ತಾಳೆ ಅಂದ್ರೆ ಇದೊಂದು ಹೊಸ ವರ್ಷನ್. ನೋಡಿ, ನೀವು ಹಿಂದೆ ಒಮ್ಮೆ ಬೇರೆಯವ್ರ ಮಾತಾಡ್ಬೇಕಾದ್ರೆ ನನ್ನ ಹೆಸರು ತೆಗೆದು ಹೇಳಿದ್ರೆ ನಾನು ಉತ್ತರ ಕೊಡೋದಿಲ್ಲ ಪ್ರಶ್ನೆಗೆ. ಅದು ಯಾವ್ದು ಉತ್ತರ ಅಂದ್ರೆ ಅಸುರರು ಯಾರು ಅಂತ ಹೇಳ್ತಾ ಇಲ್ಲ ಅಂತ ನಾನು ಈ ಹಿಂದೆ ಉತ್ತರ ಕೊಟ್ಟಿದ್ದೇನೆ, ಈಗ ಮತ್ತೆ ಹೇಳ್ತೇನೆ ಕೇಳಿ. ಕಳೆದ ಅರ್ಧ ಶತಮಾನದಿಂದ ಧರ್ಮಸ್ಥಳ ಭಾಗದಲ್ಲಿ ನಿರಂತರವಾಗಿ ಅತ್ಯಾಚಾರ ಕೊಲೆ ಮಾಡಿದವರು ಅಸುರರು. ಯಾರು? ನಾನು ಸ್ವಲ್ಪ ಪೇಷನ್ಸ್ ಇರಲಿ ಹೇಳ್ತೇನೆ. ಯಾರು ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಿ ಇಡೀ ಈ ಎಲ್ಲ ಅಕ್ರಮಗಳನ್ನು ಕೃತ್ಯಗಳನ್ನು ಮುಚ್ಚಾಕಿದ್ರೆ ಅವರು ಅಸುರರು. ಗೃಹ ಮಂತ್ರಿಗಳ ಮೇಲೇನೆ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಸಾಕ್ಷಿ ನಾಶ ಮಾಡಿ ಹಳ್ಳ ಹಿಡಿಸಿದ್ರೆ ಅವರು ಅಸುರರು. ಎಕ್ಸಾಕ್ಟ್ ಬೇಕಾ? ಆರ್ ಅಶೋಕನನ್ನು ಕೇಳಿ, ಅವ ಹೇಳ್ತಾನೆ ಅವನ ಮೇಲೆ ಧರ್ಮಾಂತರ ಮಾಡ್ಕೊಂಡ್ರು ಅವರು ಅಸುರರು. ಯಾರು ರೈಸ್ ಬ್ಯಾಗ್ಗೋಸ್ಕರ ಬೇರೆಯವ್ರ ಮೇಲೆ ಪ್ರಭಾವ ಬೀರ್ತಾರೋ ಅವರು ಅಸುರರು. ಎಕ್ಸಾಕ್ಟ್ ಹೆಸರು ಹೇಳ್ತಾನೆ, ಆರ್ ಅಶೋಕನ ಕೇಳಿ. ಅಕ್ಕಿ ಬ್ಯಾಗ್ಗೋಸ್ಕರ ಧರ್ಮಾಂತರ ಮಾಡ್ಕೊಂಡ್ರವರು ಅಸುರರು. ಅಕ್ಕಿ ಬ್ಯಾಗ್ಗೋಸ್ಕರ ಬೇರೆಯವ್ರ ಮೇಲೆ ಈ ರೀತಿ ಅಸುರರು. ಯಾರು ಅಕ್ಕಿ ಬ್ಯಾಗ್ಗೆ ಅಕ್ಕಿ ಬ್ಯಾಗ್ ಸರ್, ಚಂದ್ರಶೇಖರ್ ಸರ್ ಇರಿ. ಆರ್ ಅಶೋಕ್ ಅವ್ರ ಬಾಯಲ್ಲಿ ಅಸುರರು ಅನ್ನೋ ಪದ ಬಂದಿದ್ರೆ ನಾನು ಕೇಳಿರ್ತಿದ್ದೆ, ಯಾರು ಸರ್ ಅಸುರರು ಅಂತ ಹೇಳಿ. ಬಂದಿರೋದು ನಿಮ್ ಬಾಯಲ್ಲಿ, ಹಂಗಾಗಿ ನಾನು ಕೇಳ್ತಿದ್ದೀನಿ ಯಾರು ಅಸುರರು? ನೀವು ಏನು ಕೇಳ್ಬೇಕಂದ್ರೆ ನಿಮ್ಮ ಮೇಲೆ ಪ್ರಭಾವ ಬೀರಿ ನೀವ್ ಹೇಳಿದ ಉತ್ತರ ಕೊಡ್ರಿ ಫಸ್ಟ್. ತಾಕತ್ತಿದ್ರೆ ಉತ್ತರ ಕೊಡಿ. ಹೆಸರು ಹೇಳಿ. ಆಯ್ತು, ಉತ್ತರ ಕೊಡ್ಲಿ. ಚಂದ್ರಶೇಖರ್ ಸರ್, ಯು ಕ್ಯಾನ್ ಫೋರ್ಸ್ ಹೆಸರು ಗೊತ್ತಿಲ್ಲ ಹೇಳ್ತಾರೆ, ಹೊಡಿತಿದ್ದಾರೆ ಅಷ್ಟೇ, ಸಿಂಪಲ್. ಸಬ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಹಳ್ಳ ಹಿಡಿಸಿದ ಹತ್ರ ಕೇಳಿ, ಯೋಗೀಶನ್ ಹತ್ರ ಅವನು ಹೇಳ್ತಾನೆ, ಎಕ್ಸಾಕ್ಟ್ ಹೆಸರು ಹೇಳ್ತಾನೆ. ಫ್ರೀ ಆಗಿ ಪರವಾಗಿ ನೀವು ಕೆಲಸ ಮಾಡಿದ್ರೆ ಹೇಳ್ತಾನೆ ಅವನು ಕೇಳಿ.
ಇಲ್ಲ ಸರ್, ಮತ್ತೊಮ್ಮೆ ಬಹಳ ವಿನಮ್ರವಾಗಿ ಕೇಳ್ತಾ ಇದ್ದೀನಿ. ಅಶೋಕ್ ಅವರಿಗೆ ಕೇಳಬೇಕಾದ ಪ್ರಶ್ನೆ ಕೇಳಾಗಿದೆ, ಯೋಗೇಶ್ ಗೌಡ್ರ ಬಗ್ಗೆ ಕೇಳಬೇಕಾದ ಪ್ರಶ್ನೆ ಎಲ್ಲರಿಗೂ ಕೇಳಾಗಿದೆ. ಈಗ ಅಸುರರು ಅಂತ ಹೇಳಿ ಈ ಡಿಬೇಟ್ ನಲ್ಲಿ ಹೇಳಿದ್ ನೀವು, ಹಾಗಾಗಿ ಹೆಸರು ಹೇಳ್ಬಿಡಿ. 10 ಸೆಕೆಂಡ್ ಸಾಕು. ಯಾರು ಅಸುರರು? ಇಡೀ ವ್ಯವಸ್ಥೆ ಮೇಲೆ ಯಾರು ನಿಯಂತ್ರಣ ಹೊಂದಿದ್ದಾರೋ ಮಾಧ್ಯಮಗಳ ಮೇಲೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅಥವಾ ಹೇಳಕ್ಕಾಗ್ತಾ ಇಲ್ಲ? ಮಾಧ್ಯಮ ಪರಿಣಾಮ ಅವರು ಹಸುರರು. ಮಾಧ್ಯಮ ಏನ್ ಹೇಳಿ? ಇನ್ನೊಂದ್ಸತಿ ಏನ್ ಹೇಳಿ? ಮಾಧ್ಯಮ ವಾಟ್? ಮಾಧ್ಯಮ ಬುರುಡೆ ಮಾಧ್ಯಮ ಆಗಿ ಕನ್ವರ್ಟ್ ಮಾಡಿದವರು ಹಸುರರು. ಹೆಂಗೆ ಬುರುಡೆ ಮಾಧ್ಯಮ ಅಂದ್ರೆ ಹೆಂಗೆ ನಿಮ್ ಪ್ರಕಾರ? ನೋಡ್ರಿ, ಏನೇನು ಇನ್ನೊಂದ್ಸತಿ ಹೇಳಿ ಸರ್. ಅಸುರರ ಪರವಾಗಿ ಮಾತಾಡುವ ಮಾಧ್ಯಮ ಅಂದೆ ನಾನು. ಯಾರ ಅಸುರರು? ಯಾರ ಪರವಾಗಿ ಮಾತನಾಡ್ತಿದ್ದೀವಿ? ಸತ್ಯ ಮಾತಾಡೋ. ಒಂದ್ ನಿಮಿಷ ಇರಿ ಸರ್. ಐ ಕ್ಯಾನ್ ಅಂಡ್ ಮೈ ಕಂಪನಿ ಕ್ಯಾನ್ ಫೈಲ್ ಅ ಡಿಫಮೇಷನ್ ಕೇಸ್ ಸರ್. ನೀವಿವತ್ತು ಹೆಸರು ಹೇಳಬೇಕು. ಯಾರ ಪರವಾಗಿ? ರಾಬರ್ಟ್ ಸರ್, ಇವತ್ತು ನಾವು ಅಥವಾ ನಮ್ಮ ಮಾಧ್ಯಮದವರು ನಾವು ದುಡ್ಡು ತಗೊಂಡು ಸುದ್ದಿ ಮಾಡ್ತಿದೀವಿ ಅಥವಾ ಯಾರ್ದಾದ್ರೂ ಪರವಾಗಿ ಸುದ್ದಿ ಮಾಡ್ತಿದೀವಿ ಅನ್ನೋ ಅನುಮಾನ ನಿಮ್ಮ ಹತ್ರ ಇದ್ರೆ ಹೆಸರು ಹೇಳಿ ಸರ್. ವಿ ಕ್ಯಾನ್ ಚಾಲೆಂಜ್ ಇನ್ ದ ಕೋರ್ಟಿಗೆ ಹೋಗಿ ನಾವು ಚಾಲೆಂಜ್ ಮಾಡ್ತೀವಿ. ನಿಮ್ಗೆ ಧೈರ್ಯ ಇದೆಯಾ? ಹೇಳಿ ಸರ್, ಹೆಸರು ಹೇಳಿ. ಯು ಹ್ಯಾವ್ ಟು ಟೇಕ್ ದ ನೇಮ್. ನಾನು ಅಥವಾ ಕಾರ್ಯಕ್ರಮ ಅಥವಾ ಬ್ಯಾಟಿಂಗ್ ಮಾಡ್ತಾ ಇದೆ, ಹೆಸರು ಹೇಳಿ ಸರ್. ಸತ್ಯ ಆಗಿದ್ರೆ ನೀವು ನನ್ನ ಮೇಲೆ ಕೇಸ್ ಹಾಕಿ, ಸುಳ್ಳಾಗಿದ್ರೆ ನಾವು ಆಸ್ ಅ ಕಂಪನಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ. ಕಳ್ಳ ಹೇಳುವಾಗ ಯಾರು ಹೆಗಲು ಮುಟ್ಟಿದ್ನ ಅವನೇ ಕಳ್ಳ. ನೀವು ಹೆಸರು ಹೇಳಿ ಸರ್. ಯಾಕೆ ಹೆದರ್ತಿದ್ದೀರಾ? ಒಂದ್ ನಿಮಿಷ ಸರ್. ದಿಸ್ ಇಸ್ ಪರ್ಸನಲ್. ಚಂದ್ರಶೇಖರ್ ಸರ್, ದಿಸ್ ಇಸ್ ಪರ್ಸನಲ್. ನಮ್ಮ ಮಾಧ್ಯಮದ ಮೇಲೆ ಯಾರು ಹೆಗಲು ಮುಟ್ಟಿ ನೋಡಿದ್ನ ಅವನೇ ಕಳ್ಳ ಅಂದೆ ನಾನು. ನೀವು ಹೆಸರು ಹೇಳಿ ಸರ್. ಹೆಸರು ಹೇಳಿಲ್ಲ ಅಂದ್ರೆ ನಾನು ಓಪನ್ ಆಗಿ ಹೇಳ್ತೀನಿ, ರಾಬರ್ಟ್ ಅವರಿಗೆ ತಾಕತ್ತಿಲ್ಲ ಹೆಸರು ಹೇಳಕ್ಕೆ. ನಾನು ಇವತ್ತು ಭಾಷೆ ಬಗ್ಗೆ ಕೂಡ ಕನ್ನಡ ನಿಮ್ಮ ಪ್ರಕಾರ ಯಾರ ಅಣತಿಯ ಮೇರೆಗೆ ಅಥವಾ ಯಾರ ಪ್ರಭಾವಕ್ಕೆ ಒಳಗಾಗಿ ಸುದ್ದಿ ಮಾಡ್ತಿದೆ? ಹೆಸರು ಹೇಳಿ. ಲೆಟ್ಸ್ ಗೋ ಲೀಗಲ್. ಧರ್ಮಸ್ಥಳದಲ್ಲಿ ಆದ ಕೊಲೆಗಳ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ, ಅದಕ್ಕೆ ನ್ಯಾಯ ಕೊಡಿಸುವ ನಿಮ್ಗೆ ಕಾಳಜಿ ಇಲ್ಲ. ಯಾರು ನ್ಯಾಯ ಮಾತಾಡ್ತಾರೆ ಅವರನ್ನು ಕಾಳಜಿ ಅಲ್ವಾ? ಚಂದ್ರಶೇಖರ್ ಸರ್ 30 ಸೆಕೆಂಡ್ಸ್ ಇಸ್ಕೊಂಡ್ಬಿಡಿ. ಕಷ್ಟ ಅಂತ ನನಗೆ ಗೊತ್ತು. ಬರೋದು ರೈಸ್ ಬ್ಯಾಗ್ ರಾಬರ್ಟ್ ಅವರೇ, ಆರೋಪ ಮಾಡೋಕೆ ದಮ್ಮು ತಾಕತ್ತು ಗಂಡಸ್ತನ 3 ಇರಬೇಕು. ದಮ್ಮು ತಾಕತ್ತು ಗಂಡಸ್ತನ ಇದ್ರೆ, ದಮ್ಮಿದ್ರೆ, ತಾಕತ್ತಿದ್ರೆ, ಗಂಡಸ್ತನ ಇದ್ರೆ ಹೇಳ್ರಿ. ಬೇಡಿಗಿರ್ತಾರೆ ಯಾಕೆ ಕೂತ್ಕೊಂತೀರಾ? ರಣಸೇರಿಗಿರ್ತಾರೆ ಯಾಕೆ ಕೂತ್ಕೊಂತೀರಾ? ಹೇಳಿ ತುಂಬಿದ್ರೆ ಬಿಡಿ, ವಿಷಯ ಮಾತಾಡೋಣ. ಆಯ್ತು ಸರ್, ಭಾಷೆ ಒಂದ್ ನಿಮಿಷ ಮೇಡಮ್. ಸರ್ ಭಾಷೆ ನಿಮ್ ಭಾಷೆ ಅವ್ರು ಹೇಳಲ್ಲ. ವಾಯ್ಸ್ ಕಟ್ ಮಾಡಿ ಸಿಂಪಲ್ ಒಂದ್ 10 ಸೆಕೆಂಡ್ ಮೆಸೇಜು ಬರೋದು, ಆರೋಪ ಮಾಡೋದು, ಕೆಟ್ಟ ಪದಗಳನ್ನ ಬಳಕೆ ಮಾಡೋದು, ಇಷ್ಟು ಬಿಟ್ರೆ ರಾಬರ್ಟ್ ಅವರಿಗೆ ಹೆಸರು ಹೇಳಿ ಆರೋಪ ಮಾಡುವಷ್ಟು ನೈತಿಕತೆ ಉಳಿದಿಲ್ಲ ಅನ್ನೋದನ್ನ ನಾನು ಅದ್ ನಿಮ್ ಪದ ಸರ್. ನೈತಿಕತೆ ಉಳಿದಿಲ್ಲ ಅನ್ನೋದನ್ನ ಸರ್, ಭಾಷೆ ಬಗ್ಗೆ ಗಮನ. ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿಕೊಂಡ್ರೆ ರಾಬರ್ಟ್ ಅವರೇ, ಆಯ್ತು ನಾವು ಕೇಳಿಸ್ಕೊಂಡಿದ್ದಾಯ್ತು ನಿಮ್ಮ ಮಾತನ್ನ ಸರ್. ಐ ಹ್ಯಾವ್ ಟು ಕಟ್ ಯುವರ್ ವಾಯ್ಸ್ ಆಫ್. ನೀವು ಆ ಪದ ಅವ್ರದ್ದು ವಾಯ್ಸ್ ಕಟ್ ಮಾಡಿ ರಾಬರ್ಟ್ ಅವ್ರದ್ದು ವಾಯ್ಸ್ ಕಟ್ ಮಾಡಿ ಸಾಕು. ಕೇಳಿಸ್ಕೊಂಡ್ವಿ. ಅವ್ರ ಹೆಸರು ಹೇಳ್ತಾ ಇಲ್ಲ. ಸ್ನೇಹಮಯಿ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ರು. 100 ಸತಿ ಇದೇ ವೇದಿಕೆಯಲ್ಲಿ ಹೆಸರು ತಗೊಂಡಿದ್ದಾರೆ. ಅವ್ರಿಗೆ ಆ ತಾಕತ್ತಿದೆ, ಅವ್ರಿಗೆ ಆ ನೈತಿಕತೆ ಇದೆ. ರಾಬರ್ಟ್ ಅವ್ರಿಗಿಲ್ಲ ಅಷ್ಟೇ. ಸ್ನೇಹಮಯಿ ಕೃಷ್ಣ ಸರ್, ಹೆದರಿಕೆ ಆಗತ್ತಾ ನಿಮಗೆ? ಆರೋಪಿ ಅಂತ ಹೇಳಿ ನಿಮ್ಗೆ ಅನಿಸ್ತವ್ರ ಹೆಸರನ್ನ ತೆಗೆದುಕೊಳ್ಳಿಕ್ ನಿಮಗೆ ಭಯ ಆಗತ್ತಾ? ಮೇಡಮ್, ರಾಬರ್ಟ್ 2 ಪ್ರಶ್ನೆ ಕೇಳ್ತೀವಿ ಮೇಡಮ್. ಮಾತಾಡ್ತಾರೆ ಅದಕ್ಕೆ ಉತ್ತರ ಮೇಡಮ್, ಇಲ್ಲಿ 2 ಪ್ರಶ್ನೆ ರಾಬರ್ಟ್ ಕೇಳ್ತೀನಿ. 50 ವರ್ಷಗಳಿಂದ 100 ಕೊಲೆಗಳಾಗಿದೆ, ಅತ್ಯಾಚಾರ ಅಂತ ಹೇಳ್ತಾರಲ್ಲ, ಅವ್ರ ಯೋಗ್ಯತೆ ಇದ್ರೆ ಯಾರ್ದು ಅತ್ಯಾಚಾರ, ಯಾರ ಮೇಲೆ ಅತ್ಯಾಚಾರ ಆಗಿದೆ, ಯಾರ ಮೇಲೆ ಕೊಲೆ ಆಗಿದೆ ಅಂತ ಹೇಳಿ ದಯವಿಟ್ಟು ಉತ್ತರ ಕೊಡಕ್ಕೆ ಕೇಳಿ ಅವರಿಗೆ. 50 ವರ್ಷ ನೋಡ್ಕೊಂಡ್ ಬಂದಿದಾರಲ್ಲ. ಮತ್ತೆ ಇವ್ರ ಸಾಕ್ಷ್ಯ ಹೇಳಿದ್ರೆ ನನ್ನ ತರ ಕೋರ್ಟ್ಗೆ ಹೋಗಿ
ಕೋರ್ಟ್ಗೆ ಹೋಗಿ ಇವ್ರ ಯಾಕೆ ಕಾನೂನುಬದ್ಧ ಹೋರಾಟ ಮಾಡ್ತಿಲ್ಲ? ಇವ್ರು ಬರೀ ಇವರಲ್ಲ, ಈ ಸೌಜನ್ಯ ಪ್ರಕರಣ ಪರ ಹೋರಾಟಗಾರರು ಅಂತ ಹೇಳ್ತಾರೆ. ಅವ್ರೆಲ್ಲರೂ ಇದೇ ರೀತಿ ಸುಳ್ಳು ಆರೋಪ ಮಾಡುವಂತದ್ದು, ಕಿರ್ಚಾಡುವಂತದ್ದು ಅಷ್ಟೇ. ಕಾನೂನುಬದ್ಧವಾಗಿ ಯಾರು ಹೋರಾಟ ಮಾಡಲ್ಲ. ಈಗ ನೀವು ಈಗಾಗಲೇ ಹೇಳಿದಾಗೆ ನಾನು ಮುಖ್ಯಮಂತ್ರಿ ಅವರ ಹೋರಾಟ ಮಾಡ್ತೀನಿ, ನೇರವಾಗಿ ನಾನು ಹೆಸರು ಹೇಳ್ತೀನಿ, ಅವ್ರ ಕುಟುಂಬ ಚಂದ್ರಶೇಖರ್ ಸರ್, ನಿಮ್ ಭಾಷೆ ಬಗ್ಗೆ ಗಮನ ಇಲ್ಲಿ. ಅದಕ್ಕೆ ದಾಖಲಾತಿ ಸ್ನೇಹಮಯಿ ಕೃಷ್ಣ ಸರ್, ನಿಮ್ಮಿಂದ ಒಂದು ಸಿಂಪಲ್ ಉತ್ತರ ಬೇಕು. ದಾಖಲಾತಿಗಳನ್ನ ನಾನು ಕೊಡ್ತೀನಿ. ಆಯ್ತು ಸ್ನೇಹಮಯಿ ಕೃಷ್ಣ ಸರ್, ನಿಮ್ಮಿಂದ ಸಿಂಪಲ್ ಉತ್ತರ ಬೇಕು. ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ವಿಚಾರದಲ್ಲಿ ಕೇಸ್ ಹಾಕಿದ್ರಿ. ಸಿದ್ದರಾಮಯ್ಯನವರು ಆರೋಪಿ ಅಂತ ಹೇಳಲಿಕ್ಕೆ ನಿಮಗೆ ಭಯ ಆಯ್ತಾ? ಭಯ ಎಲ್ಲಿದೆ? ಎಲ್ಲ ನೇರವಾಗಿ ಎಲ್ಲ ಕಡೆ ನಾನು ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಸಿದ್ದರಾಮಯ್ಯ ಇವತ್ತಲ್ಲ ನಾಳೆ ಜೈಲಿಗೆ ಕಳಿಸಿ ಸ್ಪಷ್ಟವಾಗಿ ಹೇಳ್ತೀನಿ. ಹಾಗಾದ್ರೆ ಮಾಧ್ಯಮಗಳ ಮಾಧ್ಯಮಗಳ ಪ್ರಭಾವಕ್ಕೊಳಗಾಗಿದೆ. ಆಯ್ತು ಸರ್, ಹೆಸರು ಹೇಳಿದೆ ಮಾಧ್ಯಮಗಳು ಪ್ರಭಾವಿಗಳ ಪ್ರಭಾವಕ್ಕೊಳಗಾಗಿದೆ, ದುಡ್ಡಿಸ್ಕೊಂಡಿದ್ದಾರೆ. ಹಿಂಗ್ ಹೇಳೋರ್ಗೆ ನೀವು ಕಾನೂನಾತ್ಮಕವಾಗಿ ಇವ್ರನ್ನ ಏನಂತ ಕನ್ಸಿಡರ್ ಮಾಡ್ತೀರಿ, ಹೇಗ್ ಗಮನಿಸ್ತೀರಿ? ಏಡಿಗಳು ಅಂತ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ, ಅವ್ರು ಏಡಿಗಳು ಅಷ್ಟೇ. ಈ ಏಡಿಗಳು ಮಾಡೋ ಕೆಲಸ ಏನಂತಂದ್ರೆ ಈಗ ಸುಳ್ಳು ಆರೋಪ ಮಾಡಿ ಬಾಯಿ ಮುಚ್ಚುವಂತ ಕೆಲಸ ಮಾಡಿದ್ರೆ ಪುರಾವೆ ತಂದ್ಕೊಡ್ರಿ. ಆ ಸಿಕ್ಕಂಡುಗಳು ಏನ್ರಿ ಕೊಡ್ತಾರೆ? ಭಾಷೆ ಬಗ್ಗೆ ಗಮನ ಇರಲಿ. ಈಗ ಶೇಖರ್ ಲಾಯ್ಲ್ ಅವರು ನಾನು ಇವತ್ತು ಕೂಡ ಕೇಳ್ತಾ ಇರೋದು, ಬಹುಶಃ ಇದು ಕಡೆ ಪ್ರಶ್ನೆ ಆಗುತ್ತೆ ಅನ್ಸುತ್ತೆ. ಸೌಜನ್ಯ ನ್ಯಾಯ 13 ವರ್ಷ ಆಗೋಯ್ತು ಸರ್. ಈ ಕಾಳಿ ಸ್ವರೂಪದಲ್ಲಿ ಬರ್ತಾಳೆ, ಬಂದವರಿಗೆಲ್ಲ ಬುದ್ಧಿ ಕಲಿಸ್ತಾಳೆ. ಬಿಟ್ಬಿಡಿ ಸರ್ ಇದನ್ನ. ದಯಮಾಡಿ ಆ ತಾಯಿ ಕುಸುಮಾವತಿ ಅವರಿಗೆ ನೀವೆಲ್ಲಾ ಸೇರಿ ಹಿರಿಯರಿದ್ದೀರಿ, ನಿಜವಾಗ್ಲೂ ಹೋರಾಟಗಾರರಿದ್ರೆ ಹೋಗಿ ಕಾನೂನಾತ್ಮಕವಾಗಿ ಇನ್ನಾದ್ರೂ ಹೋರಾಟ ಮಾಡ್ಲಿಕ್ಕೆ ಹೇಳಿ ಸರ್. ಅದಷ್ಟೇ ಕಳಕಳಿಯ ಮನವಿ, ಕೈ ಮುಗಿದು ಕೇಳ್ಕೊಳ್ಳೋದು. ಎನಫ್ ಇಸ್ ಎನಫ್ ಸರ್. ಕೇಳಿ 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 ರಾಜ್ಯದ ಜನರಿಗೂ ಬೇಜಾರಾಗಿದೆ, ನಮಗೂ ಬೇಜಾರಾಗಿದೆ. ನ್ಯಾಯ ಬೇಕು. ಶೇಖರ್ ಲಾಯ್ಲ್ ಅವರು ಉತ್ತರ ಕೊಡ್ಲಿ. ಶೇಖರ್ ಅವ್ರ ಮಾತ್ರ ವಾಯ್ಸ್ ಆನ್ ಏರ್. ಹೇಳಿ ಸರ್ ಶೇಖರ್ ಅವ್ರ ಹೇಳಿ. ಶೇಖರ್ ಅವ್ರ ವಾಯ್ಸ್ ಮಾತ್ರ ಆನ್ ಏರ್ ಇದೆ. ಚಂದ್ರಶೇಖರ್ ಅವರೇ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ, ಅವ್ರು ಹೇಳಿ. ನೀವು ಹೇಳಿ ಸರ್, ಹೆಂಗೋ ಬದುಕ ಜೀವನ ಮಾಡ್ತಿದ್ದೀರಾ ಕೇಸಲ್ಲಿ, ಪಾಪ ನೀವೇ ಬಿಡಕ್ಕಾಗುತ್ತೆ? ಅಲ್ಲ, ಮೊದಲು ಆ ಚಂದ್ರಶೇಖರ್ ಮುಗಿಲಿ, ಮತ್ತೆ ನಾನು ಮಾತಾಡ್ತೇನೆ. ಈಗ ಮಾತಾಡಿ ಸರ್, ಮಾತಾಡಿ. ಅದು ಕೋತಿ ಕಿರುಚ ಬುದ್ಧಿ ಬಿಡುದಿಲ್ಲ ಅದು. ನೋಡಿ ಸರ್, ಭಾಷೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಭಾಷೆ ಬಗ್ಗೆ ಗಮನ ಇದೆ. ಭಾಷೆ ಎಲ್ಲರಿಗೂ ಸರ್, ಎಲ್ಲರಿಗೂ. ಶೇಖರ್ ಅವ್ರು ಮಾತಾಡಿ. ಪಕ್ಷದವನಂತೆ ಅವ್ನು ಕಿರುಚದ ಇಲ್ಲ ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಒಂದು ಹೇಳ್ತೇನೆ. ನನಗೆ ಸೌಜನ್ಯ, ಕಾಳಿ, ಅವಳು ಇವಳು ಅಂತ ನನಗೆ ಇದಿಲ್ಲ. ನನಗೆ ಅಂತ ನಂಬಿಕೆ ಕೂಡ ಇಲ್ಲ, ಬಹಳ ಸ್ಪಷ್ಟವಾಗಿ. ಮತ್ತೆ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲದ ಒಬ್ಬ ವ್ಯಕ್ತಿ ನಾನು. ಬಹಳ ಸ್ಪಷ್ಟವಾಗಿ ನಾನು ಹೇಳುವಂತದ್ದು, ನಂದು ಇಷ್ಟ ಇರುವಂತದ್ದು, ನಾನು ಆಗ ಕೂಡ ಹೇಳಿದ್ದೇನೆ, ಏನು ಅಸಹಜ ಸಾವುಗಳ ಬಗ್ಗೆ ಸ್ಪಷ್ಟವಾದ ತನಿಖೆ ಆಗ್ಬೇಕು. ಅದು ವಾಯ್ಸ್ ಕೂಡ ಹೊಟ್ಟೋಯ್ತು. ಬಹುಶಃ ವಾಯ್ಸ್ಗೂ ಕನೆಕ್ಷನ್ಗೂ ಬೇಜಾರಾಗಿದೆ. ಸ್ಪಷ್ಟ ತನಿಖೆ ಸ್ಪಷ್ಟ ತನಿಖೆ ಅನ್ನೋದನ್ನ ಕೇಳಿ 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 ಈ ಟೆಕ್ನಿಕಲ್ ಕನೆಕ್ಷನ್ಗಳಿಗೂ ಬೇಜಾರಾಗೋಗ್ಬಿಟ್ಟಿದೆಯೇನೋ. ರಾಬರ್ಟ್ ಸರ್, ಐ ಆಮ್ ರಿಯಲಿ ವೆರಿ ಸಾರಿ ಟು ಸೇ ದಿಸ್. ಮತ್ತೊಮ್ಮೆ ಯಾರಾದ್ರೂ ಹೋರಾಟಗಾರರು ಬಂದುಬಿಟ್ಟು ಮಾಧ್ಯಮಗಳ ಪ್ರಭಾವಕ್ಕೊಳಗಾಗಿದೆ, ದುಡ್ಡು ತಗೊಂಡು ಸುದ್ದಿ ಮಾಡ್ತಿವೆ, ಅಸುರರು ಅವ್ರ ಪ್ರಭಾವ ಅಂತ ಹೇಳಿದ್ರೆ ನಿಮ್ಮ ಈ ಥಿಯರಿ ಫೇಲ್ ಆಗಿದೆ, ಅಟ್ಟರ್ ಫ್ಲಾಪ್ ಆಗಿದೆ. ಕರ್ನಾಟಕದ ಜನರು ಕೂಡ ನಂಬೋದನ್ನು ಬಿಟ್ಟಿದ್ದಾರೆ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು, ನೆಕ್ಸ್ಟ್ ಸತಿ ನಾವು ಕರೆದಾಗ ವಿನಮ್ರವಾಗಿ ಬರುವಾಗ ದಯಮಾಡಿ you come up with a better preparation. You come up with a better preparation. Illa, you come up with a better preparation and come up with the name. With kind request, come up with the name.